ಹೆಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಫ್ರೆಂಡ್ ಮದುವೆ ಇದೆ. ಸೊ ಎಲ್ಲರೂ ಮದುವೆಗೆ ಹೋಗ್ತಿದ್ದೀವಿ. ಸೊ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹತ್ತುತ್ತಿದ್ದಾರೆ. ನೆಕ್ಸ್ಟ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಲ್ದು ಫ್ರೆಂಡ್ನ ಮೀಟ್ ಮಾಡೋ ಇವಳು ನೋಡಿದ್ರೆ ಪೋಸ್ ಕೂತಿದ್ದಾರೆ ಗಾಯ್ಸ್. ಐ ಕಾಂಟ್ ಇವಳು ನೋಡೋಕ್ಕಾಗ್ತಿಲ್ಲ. ಇನ್ನ ಎಷ್ಟು ಜನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಬರಲಿ ಅಂತ. ಸೊ ಮದುವೆಗೆ ಹೋಗ್ತಿದ್ದೀವಿ ಎಲ್ಲರೂ ನಾವು ನಮ್ಮ ಫ್ರೆಂಡ್ ಮದುವೆಗೆ. ಓಕೆ ಗಾಯ್ಸ್, ಸಿಗೋಣ, ಬಾಯ್ ಬಾಯ್. ಇವಳು ಮಿಂಕಿ ಅಂತ ನಿಧಾನಕ್ಕೆ ಬರ್ತಿದ್ದಾಳೆ ನೋಡಿ. ಅದು ಮುಖಾನು ಸರಿಯಾಗಿ ತೋರಿಸ್ತಿಲ್ಲ. ಸೊ ನಾವೆಲ್ಲ ಸ್ವಲ್ಪ ಕ್ಲೋಸ್ ಜಾಸ್ತಿ ಫೋಟೋಸ್ ವೀಡಿಯೋಸ್ ಮಾಡ್ತಿದ್ವಿ. ಆಮೇಲೆ ಅವ್ರದ್ದು ಮದುವೆ ಕುಣಿಗಲ್ಕಿನ ಹಿಂದೆ ನಾಗವಲ್ಲಿ ಹತ್ರ ಮದುವೆ ಇದ್ದಿದ್ದು. ಸೊ ಬಸ್ ಹತ್ಕೊಂಡು ಹುಡುಕಿ ಬಸ್ ಹತ್ತು ಕೂತ್ಕೊಂಡ್ವಿ, ಲಾಸ್ಟಲ್ಲಿ ಕೂತ್ಕೊಂಡ್ವಿ. ಸೊ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಅದರಿಂದ ಲಾಸ್ಟಲ್ಲಿ ಕೂತ್ಕೊಂಡ್ವಿ. ಆ್ಯಂಡ್ ಬಸ್ಸಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಬಸ್ ಕೂಡ ಹೊರಡ್ತು. ಹಾಗೆ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಬಸ್ಸಲ್ಲಿ ಬಸ್ ಹೊರಡ್ತಾ ಇತ್ತು. ತುಂಬ ರಶ್ ಇತ್ತು. ಏನು ನೋಡಿದ್ರೆ ಎಲ್ಲಿ ಇಳಿಬೇಕು ಅಂತ ಗೊತ್ತಾಗ್ತದೆ. ಮ್ಯಾಪ್ ಹಾಕೊಂಡು ಕೂತ್ಕೊಂಡಿದ್ರು, ಎಲ್ಲಿ ಇಳಿಬೇಕು, ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ, ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಮೊಬೈಲಲ್ಲಿ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಅಲ್ಲಿಂದ ಇಳಿದು ನಡ್ಕೊಂಡು ಹೋಗ್ತಿದ್ದೀವಿ ಚೌಟ್ರಿ ಹತ್ರ. ಸೊ ಇಷ್ಟು ಜನ ಇದ್ದೀವಿ ಸದ್ಯಕ್ಕೆ. ಅಲ್ಲಿ ಮದುವೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಫೈನಲಿ ಚೌಟ್ರಿ ಹತ್ರ ಬಂದ್ವಿ. ನೋಡ್ತಿರ್ಬೋದು ಮದುವೆ ಆಲ್ರೆಡಿ ತುಂಬ ಜನ ನಿಂತಿದ್ರು ಮುಹೂರ್ತ ಮಾಡೋದಕ್ಕೆ. ಸೊ ನಾವೇನು ಮಾಡಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ, ಇಷ್ಟು ಜನ ಬಂದಿದ್ದಾರೆ. ಅಲ್ಲಿ ಹೋಗಿ ಕೂತ್ಕೊಂಡು ಮುಹೂರ್ತ ಯಾರು ಮಾಡ್ತಾರೆ ಹಿಂಗೆ ನೋಡ್ಕೊಂಡು ಕೂತಿದ್ವಿ ಹಿಂಗೆ. ಆಮೇಲೆ ಗಂಡು ಕೂತಿದ್ವಿ. ಅನಂತರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಾದ್ಮೇಲೆ ಎಲ್ಲರೂ ಊಟಕ್ಕೆ ಹೊರಟ್ವಿ. ಊಟ ಅಂತ. ಸೊ ಇಟ್ಸ್ ಮೀ ಇಲ್ಲಿ ಊಟ ಮಾಡ್ತವ್ರು ನೋಡಿ ಇವರಿಬ್ರು ನಮ್ಮ ಬೆಸ್ಟೀಸ್. ಸೊ ಇವಾಗ ಮದುವೆ ಮುಗಿಸ್ಕೊಂಡು ಯಡಿಯೂರಿಗೆ ಹೋಗ್ತಿದ್ದೀವಿ. ನನ್ನ ಕನ್ನಡ ಒಂಚೂರು ಅಷ್ಟೊಂದು ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೊಬ್ಳು ಕುಳ್ಳಿ ಇದ್ದಾಳೆ, ಕಾಣಿಸ್ತಿಲ್ಲ, ವೆಯ್ಟ್. ಕಾಮೆಂಟ್ ಸೆಕ್ಷನ್ ಅಲ್ಲಿ ಗೈಸ್ ಬಾಯಿ ಬಂದಂಗ್ ಬೈರಿ ಇವಳಿಗೆ. ಇಲ್ಲಪ್ಪ ಹಂಗೆಲ್ಲ ಮಾಡ್ಬಾರ್ದು, ಕನ್ನಡ ಬರುತ್ತೆ. ಇಲ್ಲಪ್ಪ ಕನ್ನಡ ಬರುತ್ತೆ, ಅರ್ಧಂಬರ್ಧ ಬರುತ್ತೆ. ನೋಡಿ ಎಷ್ಟು ಕುಳ್ಳಿ ಇದ್ದಾಳೆ. ಇಲ್ಲಿಂದ ಕುಣಿಗಲ್ಗೆ ಹೋಗ್ಬೇಕು. ಸೊ ಕುಣಿಗಲ್ಗೆ ಹೋಗೋಕ್ಕೆ ಬಸ್ ಹತ್ಬಿಟ್ಟು ಹೋಗ್ತಿದ್ವಿ. ಸೊ ಅವಳು ಇನ್ನೊಬ್ಬರು ಫ್ರೆಂಡ್ ಕೀನ ಇವಳ ಹತ್ರ ಮರೆತು ಇಟ್ಕೊಂಡ್ಬಿಟ್ಟಿದ್ಲು. ಆದರೂ ಟೆನ್ಷನಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಲು. ಇಲ್ಲಿ ನೋಡ್ಬೋದು ಕೆರೆ ಎಲ್ಲ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ನೋಡ್ಬೋದು. ಅದ್ರ ಮೇಲ್ಗಡೆ ಹೋದ್ರೆ ಮತ್ತೆ ಸಕ್ಕತ್ತಾಗಿರುತ್ತೆ. ಅಲ್ಲಿಂದ ಕುಣಿಗಲಲ್ಲಿ ಇಳಿದು ಅಲ್ಲಿಂದ ಬೇರೆ ಬಸ್ಸಿಗೆ ಹೋಗ್ಬೇಕು, ಯಡಿಯೂರಿಗೆ ಹೋಗ್ಬೇಕು ಅಂತ ಅಂದರೆ. ಸೊ ಬಸ್ ಬಂತು. ಬಸ್ ಕೂತ್ಕೊಂಡು ನೋಡ್ತಾ ಇದ್ವಿ. ಬಟ್ ಏನು ಮಾಡೋದು, ಅದೇ ಟಿಕೆಟ್ ಕೊಡ್ದಲ್ಲೇ ಕಂಡಕ್ಟರ್ ಅಂಕಲ್ ಹಂಗೆ ಕೂತ್ಕೊಂಡ್ಬಿಟ್ಟಿದ್ರು. ಇವ್ಳು ಕೂಗ್ತಾ ಅಂಕಲ್, ಕಂಡಕ್ಟರ್ ಅಂಕಲ್ ಅಂತ. ಹಂಗೆ ಅವರು ಬಂದು ಅವರು ನನ್ನ ಜೊತೆ ಮಾತಾಡಿದ್ರು. ಅವರು ಸ್ವಲ್ಪ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ಕಂಡಕ್ಟ್ರು ಕೂಡ. ಆ್ಯಂಡ್ ಬರೀ ಬಾಳೆಹಣ್ಣು ತಿನ್ನೋದ್ರಲ್ಲೇ ಹೋಯಿತು. ಅಲ್ಲಿ ಊಟಕ್ಕೆ ನಿಲ್ಸಿದ್ರು ಸರಿ, ನಾವೇನು ಊಟ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಕೂತಿದ್ವಿ ಬಸ್ಸಲ್ಲಿ ಕೂತ್ಕೊಂಡು ಮಾತಾಡ. ಆಮೇಲೆ ಯಡಿಯೂರಲ್ಲಿ ಇಳಿದು ಅಲ್ಲಿಂದ ನೆಟ್ಕೊಂಡು ಹೋದ್ವಿ. ಚಪ್ಪಲಿ ಬಿಟ್ಟು ನೆಟ್ಕೊಂಡು ಹೋಗ್ತಿದ್ವಿ. ಬಟ್ ತುಂಬ ಬಿಸಿಲಿತ್ತು, ನಮಗೆ ನಡೆಯೋಕ್ಕೆ ತುಂಬ ಕಷ್ಟ ಆಯಿತು. ಇವ್ರು ಛತ್ರಿ ಬ್ಯಾಗಲ್ಲಿದ್ರು, ಆಮೇಲೆ ಗೊತ್ತಾಯ್ತು ಛತ್ರಿ ಇದೆ ಅಂತ. ಅಯ್ಯೋ ಅಂದ್ಕೊಂಡು ಬಿಸಿಲಲ್ಲಿ ನೆಟ್ಕೊಂಡು ಆ್ಯಕ್ಚುಲಿ ನಡೆಯುತ್ತೆ ಅನ್ಸುತ್ತೆ, ಇವತ್ತು ಅಥವಾ ನಾಳೆನೋ ಗೊತ್ತಿಲ್ಲ ಗೈಸ್. ಎಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ನಮಗೆ ಗೊತ್ತಿಲ್ಲ ಇದು ಯಾವ ದೇವಸ್ಥಾನ ಅಂತ. ಗೊತ್ತಾ ನಿಮ್ಗೆಲ್ರಿಗೂ? ಕಂಡುಹಿಡೀರಿ. ಯಡಿಯೂರು ದೀಪೋತ್ಸವ ನಡಿಬೇಕಾದ್ರೆ ನೋಡಬೇಕು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದೇ ಆ ಟೈಮಿಗೆ ಬರೋಕ್ಕಾಗಲ್ವಲ್ಲ, ನಮಗೆ ಗೊತ್ತಿಲ್ಲ ಯಾವಾಗ ನಡೆಯುತ್ತೆ ಅಂತ. ನೋಡ್ತಿರ್ಬೋದು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಟೆಂಪಲ್ ಎಂಟ್ರೆನ್ಸ್ ಕೊಟ್ವಿ. ಹೊರಟ್ವಿ ಕ್ಯೂಯಲ್ಲಿ ನಿಲ್ಲಕ್ಕೆ. ಅಷ್ಟು ಮುಂದೆ ರಶ್ ಇರಲಿಲ್ಲ, ಮೀಡಿಯಮ್ ಆಗಿತ್ತು ಕ್ಯೂ, ತುಂಬ ಏನು ಜನ ಇರಲಿಲ್ಲ.
ನಡ್ಕೊಂಡು ಹೋಗ್ತಿದ್ದೀವಿ. ಆ್ಯಕ್ಚುಲಿ ವಿಡಿಯೋ ಮಾಡಬಾರ್ದು ಅಂತ ಇದೆ, ನಾನು ಹಂಗೆ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಟೈಮಲ್ಲಿ ಅರ್ಚನೆ ನಡೀತಿದೆ ಅನಿಸುತ್ತೆ, ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಿದ್ವಿ. ಆನಂತರ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದರು, ಸೊ ಕದ್ದು ಮುಚ್ಚಿ ಹೆಂಗೋ ವೀಡಿಯೋ ಮಾಡಿದ್ದೀನಿ. ವಿಡಿಯೋ ಮಾಡಲಿಲ್ಲ ಮಕ್ಕಿ ಕುಗ್ಗಿಯವರು ಕಣ. ನಾನು ಅಲ್ಲಿ ಹೇಳ್ತಾನೆ ಇದ್ದೆ, ಯಾರಾದರೂ ಮಕ್ಕಿ ಕುಗ್ಗಿಯೋರು ಅಂತ ಅಂದರೆ ಮೀನ್ಸ್ ಟೆಂಪಲಲ್ಲೆಲ್ಲ ವೀಡಿಯೋ ಮಾಡ್ಬಾರ್ದು ಅಲ್ವಾ. ಸೊ ಆದರೂ ದೇವ್ರು ಕಾಣಿಸ್ತಿದ್ದಾರೆ ನೋಡಿ, ಹೆಂಗೋ ಮಾಡಿ ವೀಡಿಯೋ ಮಾಡಿದೆ ಕೊನೆಗೂ. ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ಬೇಡ್ಕೊಳ್ತಾ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಸುಸ್ತಾಗಿತ್ತಲ್ಲ ಕ್ಯೂಲ್ ನಿಂತು, ಅದಕ್ಕೆ ಸ್ವಲ್ಪ ಹೊತ್ತು ಕೂತಿದ್ವಿ. ಆನಂತರ ದರ್ಶನ ಎಲ್ಲ ಮುಗೀತಲ್ಲ, ಸೊ ನಾವು ಕೂಡ ಹೊರಟ್ವಿ. ಹೊರಗಡೆ ಹೋಗ್ತಾ ಪ್ರಸಾದ ನೋಡಿದ್ವಿ. ಸೊ ತಗೊಳ್ಳೋಣ ಅಂತ ನಮ್ಮ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ನಾನು ಕೂಡ ಪ್ರಸಾದ ತಗೊಂಡೆ. ಅಲ್ಲಿಂದ ಅಲ್ಲಿ ಆನೆ ಇತ್ತು ಮೊದಲು, ಬಟ್ ಆನೆ ಸತ್ತೋಗಿತ್ತು. ಸೊ ಅದ್ರದ್ದು ಸ್ಟ್ಯಾಚು ಥರ ಮಾಡಿಸಿ ನಿಲ್ಲಿಸಿದ್ದಾರೆ. ಆದರೆ ಮೊದಲು ಆನೆ ಇದ್ದಿದ್ದೆ ಚೆನ್ನಾಗಿತ್ತು. ಈ ಕುರಿಗಳು ಯಾಕೋ ನಾನು ಒಂದಕ್ಕೆ ಮಾತಾಡಿಸ್ದೆ, ಎಲ್ಲ ಕುರಿಗಳು ಬರ್ತಿದೆ ಮುಟ್ಟಿದ್ದಕ್ಕೆ, ಒಂದನ್ನು ಮುಟ್ಟಿ ಮಾತಾಡ್ಸಿದ್ದಕ್ಕೆ. ಆಮೇಲೆ ಅಲ್ಲಿಂದ ಊಟ ಮಾಡೋಕ್ಕೆ ಅಂತ ಹೊರಟ್ವಿ. ಸೊ ಊಟದ್ದು ಕೂಡ ಎಲ್ಲ ಚೆನ್ನಾಗಿದೆ ಅಲ್ಲಿ, ಏನೂ ಒಂಥರ ಮೀನ್ಸ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಊಟ ಕೂಡ ಅಷ್ಟೇ ಚೆನ್ನಾಗಿತ್ತು. ಜನ ತುಂಬ ಏನಿರಲಿಲ್ಲ, ಬಟ್ ಚೆನ್ನಾಗಿತ್ತು ಊಟ ಎಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್ ಜೊತೆ ಒಳ್ಳೆ ಎಂಜಾಯ್ಮೆಂಟ್. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೊರಟಿ ನಾವು ಎಲ್ಲಿಗೆ ಬಸ್ ಹತ್ತನ. ನಾನು ಅಲ್ಲಿ ಕಲ್ಯಾಣ ಇದೆಯಲ್ಲ ನೋಡೋಕ್ಕೆ ಅಂತ ಹೊರಟ್ವಿ, ಬಟ್ ಬಸ್ ಹತ್ತನ ಹೋಗೋಣ ಅಂತ ಫ್ರೆಂಡ್ಸು ಚಪ್ಪಲಿ ಬಿಟ್ಟಿದ್ವಲ್ಲ, ಚಪ್ಪಲಿ ಹಾಕ್ಕೊಳ್ಳೋಕ್ಕೆ ಅಂತ ಬಂದ್ವಿ. ಚಪ್ಪಲಿ ಹಾಕ್ಕೊಂಡು ಆಟೋಲ್ಲಿ ಕುಂತ್ವಿ, ನಡೆಯೋಕ್ಕಾಗಲ್ಲ ಅಂತ ಹೊರಟಿದ್ದೀವಿ ಅಲ್ವಾ. ಇದನ್ನ ನಮ್ಮ ಶಿಲ್ಪಾ ಅವ್ರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಹೇಳಿ ಶಿಲ್ಪ ಅವರೇ. ಹೌದು, ಅಷ್ಟೇ ಚೆನ್ನಾಗಿತ್ತು ದೇವಸ್ಥಾನ ನೋಡೋದಕ್ಕೆ. ಅಷ್ಟೇ, ಊಟ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಬರ್ತೀವಿ, ಬೆಳಗ್ಗೆ ಬರ್ತೀವಿ, ಅವಾಗ ಸಂಜೆವರೆಗೂ ಇದ್ಬಿಟ್ಟು ಹೋಗ್ತೀವಿ. ನಿಮ್ಮ ಅಭಿಪ್ರಾಯ ಹೇಳಿ ರಕ್ಷಿತಾ ಅವರು. ಏನಿಲ್ಲ, ಏನಕ್ಕೆ ಏನಿಲ್ಲ ಅಂತಿದ್ದೀರಾ? ಅವರಿಗೆ ಫುಲ್ ಸುಸ್ತಾಗೈತೆ ಮಾತಾಡೋದಕ್ಕೆ. ಇವ್ರು ಸುಮಾ ಅವರು, ನಿಮ್ಮೊಬ್ರು ಸುಮಾ ಅವರು ಸ್ವಲ್ಪ ನಮ್ಮ ಅಭಿಪ್ರಾಯ ಏನಿಲ್ಲ, ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯ್ತು. ಹೇಳ್ಬೇಕು ಅಂದ್ರೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಎಲ್ಲ ಟೆಂಪಲ್ ಬಂದಿರೋದು. ಅದೇ ಒಂದು ಇದು ಪಕ್ಕದ್ರೊಡ್ಗೂ ಬರಲ್ಲ ಕರೆದ್ರಿ. ಫಸ್ಟ್ ಟೈಮು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವೆಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಈ ಥರ ಟೆಂಪಲ್ಗೆಲ್ಲ ಬಂದಿರೋದು. ಸೊ ಅದೊಂಥರ ಸ್ಪೆಷಲ್. ಏನು ಅಂತಂದರೆ ತಲೆನೋವು ಬಂದ್ಬಿಟ್ಟಿದೆ, ಏನು ಮಾಡೋದು, ಇದು ಸುಸ್ತಾಗ್ಬಿಟ್ಟಿದ್ದಾರೆ. ಏನು ಆಟೋ ಸ್ಟಾರ್ಟ್ ಆಯಿತು, ಈಗ ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ಬಸ್ ಹತ್ತಿ ಹೋಗ್ತಾರೆ ತುಮಕೂರಿಗೆ ಅಷ್ಟೇ. ಆಟೋ ಹೊರಟು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ ನಾವು ಕೂಡ. ಸೊ ಬಸ್ ಸ್ಟ್ಯಾಂಡ್ ಹೋಗಿ ನಿಂತ್ಕೊಂಡ್ವಿ, ಅಷ್ಟರಲ್ಲಿ ಬಸ್ ಬಂತು. ಸೊ ಕುಣಿಗಲ್ ಕಡೆಗೆ ನಮ್ಮ ಪಯಣ ಶುರುವಾಯಿತು. ಕುಣಿಗಲ್ಗೆ ಹೊರಟ್ವಿ. ಕುಣಿಗಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ವಿ. ನೆಕ್ಸ್ಟ್ ತುಮಕೂರು ಬಸ್ ಹತ್ತಕ್ಕೆ. ಸೊ ತುಮಕೂರು ಬಸ್ ಕೂಡ ಸಿಕ್ತು. ಆ್ಯಂಡ್ ಅಲ್ಲಿ ಜ್ಯೂಸು ಮತ್ತು ವಾಟರ್ ಬಾಟ್ಲು ತಗೊಂಡು ಕುತ್ಕೊಂಡು ಜಸ್ಟ್ ಕುತ್ಕೊಂಡು ಆಟ ಆಡ್ಕೊಂಡು ಅಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ನೋಡ್ತಿರ್ಬೋದು, ಒಂಥರ ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡೋಕ್ಕೆ ಖುಷಿ, ಬಟ್ ತುಂಬ ಬೇಗ ತಲೆನೋವು ಬರುತ್ತೆ. ನನಗಂತೂ ಬಸ್ ಟ್ರಾವೆಲಿಂಗ್ ಅಂದರೆ ಡ್ರೆಸ್ ನೋಡ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಿ. ಆಮೇಲೆ ಸಿಗ್ತೀವಿ ಗೈಸ್, ಬಾಯ್. ಅವಳೊಬ್ಳು ಏನು ಮಾತಾಡಲ್ಲ, ಸುಮ್ಮನೆ ಸುಮ್ಮನೆ ತುಮಕೂರಿಗೆ ಬಂದ್ವಿ. ಅಲ್ಲಿಂದ ನಮ್ಮೂರ ಕಡೆ ಬಸ್ ಹತ್ತಿ ಕೂತಿದ್ವಿ. ಆ್ಯಂಡ್ ಬಸ್ ಕೂಡ ಸ್ಟಾರ್ಟ್ ಆಯಿತು. ಇನ್ನೇನು ನಮ್ಮೂರು ಕೂಡ ಸಿಕ್ತು, 1 ಅವರ್ ಬೇಕು ಅಲ್ಲಿಂದ. ಆ್ಯಂಡ್ ಬೇಗ ಯಾವಾಗ ಮನೆಗೆ ಹೋಗ್ತೀನೋ ಅನ್ನಿಸ್ಬಿಟ್ಟಿತ್ತು, ಅಷ್ಟು ತಲೆನೋವ್ತಿತ್ತು ನನಗೆ. ಸೊ ಇಲ್ಲಿಗೆ ನನ್ನ ಡೇ ಈ ವ್ಲಾಗ್ ಮುಗೀತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.